ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಜನ ಹಣದ ಅಪ್ಡೇಟ್ ಏನು, ಲೇಟೆಸ್ಟ್ ಅಪ್ಡೇಟ್ ಏನು, ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಿದ್ದೀರಾ. ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಹಣದಾಗ ವೆಯ್ಟ್ ಮಾಡ್ತಾ ಇದ್ದೀರಾ. ಸದ್ಯದ ಮಟ್ಟಿಗೆ ಸಾಕಷ್ಟು ಜನಕ್ಕೆ ಜುಲೈವರೆಗೂ ಕೂಡ ಕ್ರೆಡಿಟ್ ಕೂಡ ಆಗಿದೆ. ಇಲಾಖೆಯ ಮಾಹಿತಿ ಪ್ರಕಾರ ಜುಲೈದು ವರೆಗೂ ಕೂಡ ನಿಮಗೆ ಅಮೌಂಟ್ ಬಂದ್ಬಿಟ್ಟು ರಿಲೀಸ್ ಕೂಡ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಕೂಡ ಆಗಿದೆ. ಇನ್ನು ಸಾಕಷ್ಟು ಜನಕ್ಕೆ ಜುಲೈ ತಿಂಗಳ ಹಣ ಕೂಡ ಕ್ರೆಡಿಟ್ ಕೂಡ ಆಗಿಲ್ಲ. ಅವರಿಗೆ ಪೆಂಡಿಂಗ್ ಇರೋ ಹಣನ ಈ ತಿಂಗಳು 25ನೇ ತಾರೀಕು ಒಳಗಡೆ ನಾವು ಕ್ರೆಡಿಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ರು. ಬಟ್ ಆದರೆ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಆಗಿಲ್ಲ, ಡಿಲೇ ಆಗ್ತಾ ಬರ್ತಾ ಇದೆ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ದಸರಾ ಹಬ್ಬ ಇದೆ. ಆ ನಿಟ್ಟಿನಲ್ಲಿ ದಸರಾ ಹಬ್ಬ ಕೂಡ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಕೂಡ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೂ ಕೂಡ ಇನ್ನ ದಸರಾದ ಒಳಗಡೆ ನಿಮಗೆ ಪೆಂಡಿಂಗ್ ಇರೋ ಹಣ ಕೂಡ ಕ್ಲಿಯರ್ ಮಾಡುವ ಸಾಧ್ಯತೆ ಕೂಡ ಇದೆ. ನಂತರ ಇಲ್ಲಿ ಪೆಂಡಿಂಗ್ ಇರೋ ಹಣ ಕ್ಲಿಯರ್ ಮಾಡ್ತಾರೆ. ಅಂಡ್ ಮೇನ್ ಥಿಂಗ್ ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ 180 ಡೇಸ್ ಕಂಪ್ಲೀಟ್ ಅಂತ ಬರ್ತಾ ಇದೆ. ಅದನ್ನು ಕೂಡ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಿಮ್ದು ಆಧಾರ್ ಲಿಂಕ್ ಇದೆಯಾ, ಎಲ್ಲ ಸ್ಟೇಟಸ್ ಕರೆಕ್ಟ್ ಆಗಿದೆಯಾ, ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆಯಾ, ಕೌಶಲ್ಕರ್ ನೋಂದಣಿ ಆಗಿದೆಯಾ, ಎಲ್ಲ ಕೂಡ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಬಿಕಾಸ್ ಏನ್ ಮಾಡ್ತಾರೆ ಇಲಾಖೆಯವರು 6 ಮಂತ್ ಸೈಕಲ್ ಇರುತ್ತೆ. 180 ಡೇಸ್ಗೆ ಒನ್ಸ್ ನಿಮ್ದು ಅಪ್ಲಿಕೇಶನ್ ವೆರಿಫೈ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಇದು ವ್ಯಾಲಿಡ್ ಇಲ್ವಾ, ಈತ ವರ್ಕ್ ಮಾಡ್ತಿದ್ದಾನೆ ಇಲ್ವಾ, ಈತ ಎಲಿಜಿಬಲ್ ಆಗಿದ್ದಾನೆ ಇಲ್ವಾ, ಎಲ್ಲ ಮಾಹಿತಿಗಳು ಸರಿಯಾಗಿದೆಯಾ, ಈತ ಸ್ಟಿಲ್ ಅನ್ಎಂಪ್ಲಾಯ್ಡ್ ಆಗಿದ್ದಾನ, ಇಷ್ಟೆಲ್ಲ ಮಾಹಿತಿಗಳನ್ನ ಚೆಕ್ ಮಾಡ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅದು ಮ್ಯಾಂಡೇಟರಿ ಆಗಿರುತ್ತೆ 6 ಮಂತ್ಗೆ ಒನ್ಸು. ಆ ರೀತಿ ನಿಮಗೆ ಇದ್ರೆ ಡೋಂಟ್ ವೆರಿ, ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮ್ದು ಕ್ರಾಸ್ ವೆರಿಫೈ ಮಾಡಿದ ನಂತರವೇ ನಿಮ್ದು ಹಣನ ಮಾಡೋದು, ಬಿಡುಗಡೆ ಮಾಡೋದು. ಇನ್ನು ಕೂಡ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಬಂದಿಲ್ಲ. ಅಂಡ್ ನಿಮಗೆ ನೋಡೋದಾದ್ರೆ ಆಗಸ್ಟ್ ಸೆಪ್ಟೆಂಬರ್ದು ಹಣ ಕೂಡ ಬಿಡುಗಡೆ ಆಗಬೇಕಾಗುತ್ತೆ. 2 ತಿಂಗಳದು ಅಥವಾ 3 ತಿಂಗಳದು ಒಂದೇ ಬಾರಿಗೆ ಒಟ್ಟಿಗೆ ಹಾಕೋದು ಈ ಹಿಂದೆ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಮಂತ್ ದಸರಾ ಇದೆ. ನೆಕ್ಸ್ಟ್ ಮಂತಲ್ಲಿ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ವೀಕೆ ರಿಲೀಸ್ ಮಾಡ್ತಾರೋ ಅಥವಾ ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಹೋಗ್ತಾರೆ ಅನ್ನೋದನ್ನ ಕಾಯ್ದಿರೋಣ. ಸದ್ಯದ ಮಟ್ಟಿಗೆ ಯಾವುದೇ ರೀತಿ ರಿಲೀಸ್ ಇವಾಗಲೇ ಮಾಡಬಹುದು ಅಂತ ಹೇಳಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಬಟ್ ಹೇಳ್ತಾ ಇದ್ದಾರೆ ಹಬ್ಬದ ದಿನದಲ್ಲಿ ಇನ್ನೇನು ದಸರಾದ ಒಳಗಡೆ ರಿಲೀಸ್ ಕೂಡ ಮಾಡ್ಬೋದು ಅಂತ. ಇನ್ ಕೇಸ್ ರಿಲೀಸ್ ಮಾಡಿದ್ರೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಸದ್ಯದ ಮಟ್ಟಿಗೆ ಪೆಂಡಿಂಗ್ ಇರೋ ಹಣ ಕೂಡ ಬಿಡುಗಡೆ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.